ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ರಬೆಟ್ಟದ ಶ್ರೀ ಕ್ಷೇತ್ರದ ಶ್ರೀ ಬಾಳೆಹೊನ್ನೂರು ಶಾಖಾಮಠದ 18ನೇ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ರೀತಿಯ ಉಚಿತ ಸಾಮೂಹಿಕ 23 ಜೋಡಿ ವಿವಾಹ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆಬಿ ಲೋಕೇಶ್ ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದರು. ಸುಮಾರು ವರ್ಷಗಳಿಂದ ಮಠದ ಅಭಿವೃದ್ಧಿಗೆ ಕಾರಣರಾದ ಹಿರಿಯರನ್ನು ಮರೆಯದೆ ಕೇವಲ ಈಗ ಹೊಸಮುಖಗಳಿಗೆ ಮಣೆ ಹಾಕದೆ ಎಲ್ಲರನ್ನೂ ಗೌರವಿಸಬೇಕು ಎಂದು ಕೆಬಿ ಲೋಕೇಶ್ ಹೇಳಿದರು. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಶ್ರೀಮಠದ ಅಭಿವೃದ್ಧಿಗೆ ಇವರೂ ಸಹ ಕಾರಣಕರ್ತರಾಗಿದ್ದಾರೆ ಎಂದು ಸ್ಮರಿಸಿಕೊಂಡರು. ಈ ಕಾರ್ಯಕ್ರಮವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದ ವಿ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವರು ಎಂದು ತಿಳಿಸಿದರು. ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಸಿದ್ರಬೆಟ್ಟದಲ್ಲಿ ಕಾಸಾಮಠ ಆದ ಶ್ರೀ ಕ್ಷೇತ್ರ ಸಿದ್ರಬೆಟ್ಟ ಬಾಳೆಹೊನ್ನೂರು ಶಾಖದಲ್ಲಿ 18ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾಳೆ ಅಂದರೆ ಭಾನುವಾರ 9/6/2024 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಿದ್ರಬೆಟ್ಟದಲ್ಲಿ ವಾರ್ಷಿಕೋತ್ಸವ ಸಮಾರಂಭ ನಡೆಯಲಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಬಾಳೆಹೊನ್ನೂರು ಶಾಖಾ ಮಠದ ಸ್ವಾಮೀಜಿಯವರು ಹಾಗೂ ನಮ್ಮ ಬಾಳೆಹೊನ್ನೂರು ಶಾಖಾ ಮಠದ ದೊಡ್ಡ ಸ್ವಾಮೀಜಿಯವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಕೊರಟಗೆರೆ ಜನಪ್ರಿಯ ಶಾಸಕರಾದ ಹಾಗೂ ಗೃಹ ಮಂತ್ರಿಗಳಾದ ಪರಮೇಶ್ವರಜಿಯವರು ಬಂದು ಭಾಗವಹಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ. ಹಾಗೂ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ ಮಿನಿಸ್ಟ್ರುಗಳಾದ ನಮ್ಮ ರಾಜಣ್ಣವ್ರು ಇರ್ಬೋದು, ನಮ್ಮ ಶ್ರೀನಿವಾಸ್ ಅವರು ಇರ್ಬೋದು, ನಮ್ಮ ಗ್ರಾಮಾಂತರ ಗೌರಿಶಂಕರ್ ಅವರು ಇರ್ಬೋದು, ಹಾಗೂ ನಮ್ಮ ತಿಪ್ಟೂರು ಶಾಸಕರಾದ ಷಡಾಕ್ಷರಿ ಅವರು ಇರ್ಬೋದು, ಎಲ್ಲ ಸಮಾರಂಭಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದು ಅದ್ಧೂರಿಯಾಗಿ ಇದು ನಡೆಯೋ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ಸುಮಾರು 29ರಿಂದ 30 ಜೋಡಿ ವಿವಾಹ ಮಹೋತ್ಸವವನ್ನು ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಇದರಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಪ್ರತಿ ವರ್ಷದಂತೆ ಈ ಸಲಿನೂ ಗಂಡು ಹೆಣ್ಣುಗಳಿಗೆ ತಾಳಿಯನ್ನು ಕೊಡೋ ಭಾಗ್ಯವನ್ನು ಧರ್ಮಸ್ಥಳದ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಒಪ್ಪಿಕೊಂಡಿದ್ದಾರೆ. ಇದು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಕೊರಟಗೆರೆ ಭಕ್ತರಿರ್ಬೋದು, ಮಧುಗಿರಿ ಭಕ್ತರಿರ್ಬೋದು, ಇದೆಲ್ಲ ಸಹಕಾರ ಕೊಟ್ಟು ಇದು ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೀತಾ ಇದೆ. ಇದೇ ಥರ ನಮ್ಮ ಶಾಖಾ ಮಠ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ನಿಮ್ಮೆಲ್ಲ ಸಹಕಾರದಿಂದ ನಾಳೆ ಬಂದು ಎಲ್ಲ ಯಶಸ್ವಿಯಾಗಿ ನಮ್ಮ ಭಕ್ತರು ಎಲ್ಲ ಬಂದು ಯಶಸ್ವಿಯಾಗಿ ಈ ಪ್ರೋಗ್ರಾಮ್ನ ನಡೆಸ್ಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ನಾನು ಕೊರಟಗೆರೆ ಹಾಗೂ ತುಮಕೂರು ಜಿಲ್ಲೆಯ ವೀರಶೈವ ಮುಖಂಡರಾದ ಕೆಬಿ ಲೋಕೇಶ್ ಹಾಗೂ ಮಠದ ಭಕ್ತರು ಹಾಗೂ ನಾನು ಈ ಹಿಂದೆ ಈ ಮಠದಲ್ಲಿ ನಾನು ಸುಮಾರು ವೀರಭದ್ರಯ್ಯನವ್ರ ಜೊತೆಯಿಂದನೂ ಈ ಮಠಕ್ಕೆ ನಾವು ಸೇವೆ ಸಲ್ಲಿಸಿದ್ದೀವಿ. ವೀರಭದ್ರಯ್ಯನವರು ಇದನ್ನು ಭಾಳ ಕಷ್ಟಪಟ್ಟು ಆ ಮಠನ ಮುಂದುವರ್ಸೋಕ್ಕೆ ಇದು ಮಾಡಿದ್ರು. ಅವ್ರ ಜೊತೆಯಲ್ಲಿ ನಾವು ಜೊತೆಯಲ್ಲೇ ಇದ್ವಿ. ಅವಾಗ ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷ ಇದ್ದಾಗ ನನ್ನ ಕೈಲಾಗಿದ್ದ ಸೇವೆ ಅವ್ರ ಜೊತೆಯಲ್ಲಿ ಹೋಗಿ ನಾನು ಮಾಡ್ತಾಯಿದ್ದೆ. ಆ ಮಠ ಕಟ್ಟಕ್ಕೆ ಬೆಳೆಸಿ ಎಲ್ಲ ವೀರಶೈವರು ನಮ್ಮ ಹುಲಿಕುಂಟೆ ಮಲ್ಲಿಕಾರ್ಜುನ ಇರ್ಬೋದು, ಹಾಗೂ ನಮ್ಮ ಕಂಠಪ್ಪವ್ರು ಇರ್ಬೋದು, ಹಾಗೂ ಸುಮಾರು ಜನ ನಮ್ಮ ಪೈಜಾಮ ಚಂದ್ರಣ್ಣವ್ರು ಇರ್ಬೋದು, ಅವರು ಅದರಲ್ಲಿ ಭಾಳ ಆಸಕ್ತಿಯಿಂದ ಅದನ್ನು ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕೊರಟಗೆರೆ SSR ಹೋಟ್ಲು ಸದಾಶಿವಯ್ಯನವ್ರು ಇರ್ಬೋದು, ಇವತ್ತು ಜೀವಂತರಾಗಿದ್ದಾರೆ. ಆದ್ರೂ ಅವರ ಶ್ರಮ ಇದೆ ಅಂತ ಇವತ್ತು ಜ್ಞಾಪಿಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಸದಾಶಿವಯ್ಯನವ್ರು ಇರ್ಬೋದು, ಅನ್ನಪೂರ್ಣಮ್ಮನವ್ರು ಇರ್ಬೋದು, ಅವರೆಲ್ಲ ಇದಕ್ಕೆ ಭಾರಿ ಇದು ಮಾಡಿದ್ದಾರೆ. ಈಗ ಮಠದಲ್ಲಿ ಸುಮಾರು ಜನ ಹೊಸಬ್ರು ಬಂದು ಇನ್ನೂ ಹೆಚ್ಚಿಗೆ ಬಂದಿದ್ದಾರೆ. ಬಟ್ ಹಳಬರು ಕಟ್ಟಿದ್ದಕ್ಕೆ ಇವತ್ತು ಆ ಮಠಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿರೋದು ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.